ಎವ್ರಿವನ್, ಇವತ್ತು ನಾವು ಉತ್ತರ ಕರ್ನಾಟಕದ ಮೋಸ್ಟ್ ಫೇಮಸ್ ಮತ್ತು ರುಚಿಯಾದ ಎಣ್ಣೆಗಾಯನ್ನು ಕ್ವಿಕ್ ಆಗಿ ಮಾಡೋಣ. ಫಸ್ಟಿಗೆ ಡ್ರೈ ರೋಸ್ಟ್. ಎಣ್ಣೆ ಯೂಸ್ ಮಾಡ್ದೇನೆ ಬಾಣಲಿಗೆ ಉದ್ದಿನಬೇಳೆ, ಕಡಲೆಬೇಳೆ 3 ಚಮಚದಷ್ಟು, ಕೊತ್ತಂಬರಿ, ಜೀರಿಗೆ 2 ಟೀ ಸ್ಪೂನ್ನಷ್ಟು ಹಾಗೂ ಒಣಮೆಣಸು ಖಾರಕ್ಕೆ ತಕ್ಕಷ್ಟು ಹಾಕಿ ರೋಸ್ಟ್ ಮಾಡಿ ಮಿಕ್ಸಿಗೆ ಹಾಕೊಳ್ಳಿ. ತುರಿದ ಕಾಯಿ 1 ಕಪ್, ಹುಣಸೆಹಣ್ಣು ಸ್ವಲ್ಪ ಹಾಗೂ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಗಟ್ಟಿಯಾಗಿ ಆದಷ್ಟು ಕಮ್ಮಿ ನೀರು ಯೂಸ್ ಮಾಡಿ ಗ್ರೈಂಡ್ ಮಾಡಿ. ಚಿಕ್ಕ ಬದನೆಕಾಯಿಯನ್ನು 4 ಪಾರ್ಟ್ಗಳನ್ನಾಗಿ ಸ್ಟೀಲ್ ಮಾಡಿ ಹಾಡೋದನ್ನು ನೋಡಿಕೊಳ್ಳಿ. ಮತ್ತೆ ರುಬ್ಬಿದ ಮಸಾಲೆಯನ್ನು ಬದನೆಕಾಯಿಯ ಒಳಗೆ ತುಂಬಿಸಿ. ಇನ್ನು ಬಾಣಲಿಯಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಒಣಮೆಣಸು ಹಾಕಿ ಒಗ್ಗರಣೆ ಮಾಡಿ. ಸ್ಟಫ್ ಮಾಡಿದ ಬದನೆಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಇದು ಎಣ್ಣೆಗಾಯಿ ಆದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಬೇಕು. ನಾನು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡಿದ್ದೇನೆ, ನೀವು ನಿಮ್ಮ ಅಡುಗೆ ಎಣ್ಣೆಯನ್ನು ಯೂಸ್ ಮಾಡಬಹುದು. ಉಳಿದ ರುಬ್ಬಿದ ಮಸಾಲೆ ಮತ್ತು ಬೇಕಾದಷ್ಟು ನೀರು ಸೇರಿಸಿ ಬೇಯಿಸಿ. ಆಗಾಗ ತಳ ಹಿಡಿಯದಂತೆ ಕೈಯಾಡಿಸಿ. ಬೇಕಾದಲ್ಲಿ ಗುರೆಳ್ಳುವನ್ನು ಡ್ರೈ ರೋಸ್ಟ್ ಮಾಡಿ ಕುಟ್ಟಿ ಪುಡಿ ಮಾಡಿ ಬದನೆಕಾಯಿ, ಎಣ್ಣೆಗಾಯಿ ಬೆಂದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೂ ಗುರೆಳ್ಳು ಮೇಲೆ ಉದುರಿಸಿ. ಖಾರ ಜಾಸ್ತಿ ಬೇಕಾದಲ್ಲಿ ಒಣಮೆಣಸಿನ ಪುಡಿ, ಅರಿಶಿನ, ಕೊತ್ತಂಬರಿ ಪುಡಿ, ಜೀರಿಗೆ ಪುಡಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಮೇಲೆ ಹಾಕಬಹುದು. ಈಗ ರುಚಿಕರವಾದಂತಹ ಎಣ್ಣೆಗಾಯಿ ಸವಿಯಲು ಸಿದ್ಧ. ಇದು ಚಪಾತಿ ಮತ್ತು ಅನ್ನದೊಂದಿಗೆ ಟೇಸ್ಟಿಯಾಗಿರುತ್ತದೆ. ಉತ್ತರ ಕರ್ನಾಟಕ ಶೈಲಿಯಲ್ಲಿ ಜೋಳದ ರೊಟ್ಟಿ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.